ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಪಿತೃಪಕ್ಷದ ಸಮಯದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು, ಹಾಗೆ ಯಾವಾಗ ಪಿತೃಪಕ್ಷದ ಆಚರಣೆಯನ್ನ ಮಾಡಿದ್ರೆ ಶುಭ ಅಂತ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಪಿತೃಪಕ್ಷ ಇರುತ್ತೆ. ಈ ಸಮಯದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ಹೇಳ್ತೀನಿ, ಬನ್ನಿ. ಹೇರ್ ಕಟ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ, ಹಾಗೆ ಗಂಡು ಮಕ್ಕಳು ಕೂಡ ಶೇವು ಕೂಡ ಮಾಡೋದಕ್ಕೆ ಹೋಗಬೇಡಿ. ಪಿತೃಪಕ್ಷದ ಟೈಮಲ್ಲಿ ಈ ಕೆಲಸವನ್ನ ಮಾಡಲೇಬಾರ್ದು. ಇದನ್ನ ಮಾಡಿದ್ರೆ ನಮಗೆ ಪಿತೃದೋಷ ಬರುತ್ತೆ. ಹಾಗೆ ಹೊಸ ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು. ಈ ಸಮಯದಲ್ಲಿ 15 ದಿನದ ಕಾಲದಲ್ಲಿ ತಗೋಬಾರ್ದು. ಹಾಗೆ ಮನೆಯಲ್ಲಿ ಕಬ್ಬಿಣದಲ್ಲಿ ಇರುವಂತ ವಸ್ತುಗಳನ್ನ ತಗೋಬಾರ್ದು, ಹಾಗೆ ಅದನ್ನ ಉಪಯೋಗಿಸಲೂಬಾರ್ದು. ಮನೆ ಮುಂದೆ ಚಪ್ಪಲಿಗಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಶೂಗಳಾಗಿರ್ಬೋದು, ಚಪ್ಪಲಿಗಳನ್ನು. ಹಾಗೆ ಪಿತೃಪಕ್ಷದಲ್ಲಿ ಎಡೆ ಇಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗಂಟೆಯನ್ನ ಹೊಡಿಬಾರ್ದು. ಪಿತೃಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಬಂಗಾರನೂ ಕೂಡ ಖರೀದಿ ಮಾಡಬಾರ್ದು. ಪಿತೃಪಕ್ಷದ ಆಚರಣೆಯ ಶುಭ ದಿನ ಯಾವುದು ಅಂದ್ರೆ ಸೆಪ್ಟೆಂಬರ್ 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಪಿತೃಪಕ್ಷ ಇರುತ್ತೆ. ಆದ್ರೆ 2ನೇ ತಾರೀಕು ಪೂಜೆ ಮಾಡೋದ್ರಿಂದ ಪಿತೃಗಳು ತೃಪ್ತಿ ಆಗ್ತಾರೆ ಅಂತ ದೊಡ್ಡವರು ಹೇಳ್ತಾರೆ. ಅಮಾವಾಸ್ಯೆಯ ದಿನದಂದು